ದೊಡ್ಡ ಮಗ ಬಂದ್ಬಿಟ್ಟು ಅವನಿಗೀಗ 2.5 ವರ್ಷ. ಅವನಿಗೀಗ ಹೋಗು ಅಂತ ಹೇಳಿದ್ರೆ ಅವನು ನಾನು ಹೋಗೋದಿಲ್ಲ, ನಾನು ಮನೇಲೇ ಇರ್ತೀನಿ, ನೀನೇ ಹೇಳ್ಕೊಡು. ಬಟ್ ನನಗೆ ಬೇಗ ಡಿಲಿವರಿ ಆಗಿರೋದ್ರಿಂದ, ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಬೇಗ ಆಗಿರೋದ್ರಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ಕೆ ನಮ್ಮ ಅಪ್ಪ ಅಮ್ಮ ಹೇಗೆ ರಿಯಾಕ್ಷನ್ ಮಾಡಿದ್ರು ಅಂತ ಹೇಳಿದ್ರೆ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರವಿ ಯೂಟ್ಯೂಬ್ ಚಾನಲ್. ನಾನು ಕೆಲವೊಂದಿಷ್ಟು ದಿನಗಳೇ ಆಗೋಗ್ಬಿಟ್ಟಿತ್ತು, ಲಾಗೇ ಮಾಡಿರಲಿಲ್ಲ. ಯಾಕಪ್ಪ ಅಂತ ಹೇಳಿದರೆ ಮನೆ ಕೆಲಸನೂ ತುಂಬ ಇದ್ವು, ಅದ್ರ ಜೊತೆಗೆ ನನ್ನ ಮಕ್ಕಳು ನಾನು ನೋಡ್ಕೋಬೇಕಲ್ಲ. ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಸ್ನ ನಾನು ತಗೊಂಡಿದ್ದೆ, ಬಟ್ ಆದರೂ ನನಗೆ ಅವನ್ನ ಆ್ಯಡ್ ಮಾಡಿ ವಾಯ್ಸ್ ಓವರ್ ಕೊಡೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಅಷ್ಟೊಂದು ಕೆಲಸ, ಅಷ್ಟೊಂದು ಬ್ಯುಸಿಯಾಗಿದ್ದೆ. ಹಿಂಗಾಗಿ ಯಾಕೆ ಲಾಗ್ ಮಾಡಿಲ್ಲ ಅಂತ ಕೆಲವೊಂದಿಷ್ಟು ಜನನು ಕೇಳ್ತಿದ್ರು. ಅದಕ್ಕೆ ನಾನು ಕೂಡ ರಿಪ್ಲೈ ಕೊಟ್ಟಿರಲಿಲ್ಲ. ಅದಕ್ಕಾಗಿ ಇವತ್ತು ಏನಿಲ್ಲ ಹೇಳ್ತೀನಪ್ಪ. ಫಸ್ಟ್ ಹೇಳ್ಬೇಕಂದ್ರೆ ಭಾಳ ಕೆಲಸಗಳಿದ್ವು, ಮತ್ತು ನನ್ನ ಮಗ ಕೂಡ ಈಗ ಸ್ಕೂಲಿಗೆ ಕಳಿಸ್ಬೇಕಿತ್ತು. ನನ್ನ ದೊಡ್ಡ ಮಗ ಬಂದ್ಬಿಟ್ಟು ಅವನಿಗೀಗ 2.5 ವರ್ಷ. ಅವನಿಗೀಗ ರೀಸೆಂಟ್ಲಿ ಸ್ಟಿಲ್ 2.5 ವರ್ಷ ಇರೋದೀಗ ಅವನಿಗೆ. ಅವನು ಸ್ಕೂಲ್ಗೆ ಹೋಗ್ತಾನೆ ಅಂತಂದು ಹೇಳಿ ತುಂಬ ಹಠ ಮಾಡ್ತಿದ್ದ. ಅದಕ್ಕಾಗಿ ಸ್ಟಾರ್ಟಿಂಗ್ ಅವನೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಇಲ್ಲ ನಮ್ಮ ಮನೆ ಹತ್ರನ ಅಂಗನವಾಡಿ ಇರ್ತಿತ್ತು, ಅಲ್ಲಿಗೆ ಹೋಗೋಗಿ ಅವ್ರು ನೋಡಿದರೆ ಏಜ್ ಆಗಿಲ್ಲ, ನಮಗೆ 3 years ಕಂಪ್ಲೀಟ್ ಆಗಬೇಕು ಅಂತ ಅವ್ರು ಹೇಳಿ ನನಗೆ ಫೋನ್ ಮಾಡಿ ಹೇಳ್ತಿದ್ರು, ಕಳಿಸ್ಬೇಡಮ್ಮ ಅವನಿಗೆ 3 years ಕಂಪ್ಲೀಟ್ ಆಗಬೇಕು ಅಂತ ಹೇಳಿ. ಆದರೆ ಅವನು ಕೇಳ್ತಿರ್ಲಿಲ್ಲ, ತುಂಬ ಹಠ ಮಾಡ್ತಿದ್ದ ಗೈಸ್. ಅಷ್ಟೊಂದು ಹಠ ಮಾಡ್ತಿದ್ದ ಅಂದರೆ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತಂದು ಹೇಳಿ ಜಗ್ಗೆ ಹಠ ಮಾಡ್ತಿದ್ದ ತುಂಬ. ಅಂದರೆ ಇವಾಗ 3 years ಕಂಪ್ಲೀಟ್ ಆಗ್ತಾ ಬಂತು. ಅವ್ರು ಏನು ಹೇಳಿದ್ರು, ಇನ್ನು 2 ವರ್ಷದ ಮೇಲೆ 8 ತಿಂಗಳ ಇದ್ದಾಗ ಕರ್ಕೊತೀವಿ ಅವನಿಗೆ, ರೂಢ ಆಗಲಿ ಅಂತ ಹೇಳಿಬಿಟ್ಟು. 3 years ಕಂಪ್ಲೀಟ್ ಆಗಬೇಕು, ನಾವು ಕರ್ಕೊಳಕ ಅಂತ ಹೇಳಿದ್ರು ಅವರು, ಅಂಗನವಾಡಿ ಟೀಚರ್. ಇವಾಗ ರೂಢ ಆಗಲಿ ಅಂತೇಳಿ 3 years ಕಂಪ್ಲೀಟ್ ಆಗಕ್ಕೆ ಇನ್ನೊಂದು ಮಂತ್ ಇದೆ. ಅವನಿಗೆ ರೂಢ ಆಗ್ತಾನ ಅಂತ ಹೇಳಿ ಬಂದೆ. ಅಂದ್ರೆ ಅಷ್ಟು ಹಠ ಮಾಡ್ತಾನೆ, ಅಷ್ಟು ಅಳ್ತಾನಂದ್ರೆ ಗೈಸ್, ತುಂಬ ಅಳ್ತಾನೆ. ಯಾಕೆ ಹಿಂಗೆ ಮಾಡಕತ್ತಾನ ಅಂತಲೂ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಅವನೇ ಹೇಳಿದ್ದು, ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತಂದು ಹೇಳಿಬಿಟ್ಟು. ಅವಾಗೆಲ್ಲ ನಾವು ಬೇಡ ಸ್ಕೂಲ್ಗೆ ಹೋಗ್ಬೇಡ ಅಂತ ನಾವು ಹೇಳ್ತಿದ್ವಿ. ಇವಾಗ ನೋಡಿದ್ರೆ ನಾವು ಸ್ಕೂಲ್ಗೆ ಹೋಗು ಅಂತ ಹೇಳಿದ್ರೆ ಅವನು ನಾನು ಹೋಗೋದಿಲ್ಲ, ನಾನು ಮನೇಲೇ ಇರ್ತೀನಿ, ನೀನೇ ಹೇಳ್ಕೊಡು, ಮನೇಲೇ ABCD ಎಲ್ಲ ನೀನೇ ಹೇಳ್ಕೊಡು, ಇಲ್ಲೇ ಹೇಳ್ತೀನಿ, ಇಲ್ಲೇ ಆಟ ಆಡ್ತೀನಿ, ಇಲ್ಲೇ ಊಟ ಮಾಡ್ತೀನಿ, ಇಲ್ಲೇ ಮಲ್ಕೊಂತೀನಿ, ಸುಮ್ಮನೆ ಇರ್ತೀನಿ, ಹಠನೂ ಮಾಡೋದಿಲ್ಲ ಅಂತ ಕಂಡೀಷನಾಗಿ ಹೇಳಕತ್ತಾನ. ಎಷ್ಟು ಮಾತಾಡ್ತಾನ ಅಂದ್ರೆ ಅಷ್ಟು ಒಂದು ಜೋರಾಗಿ ಮಾತಾಡ್ತಾನ, ಅಷ್ಟು ಆ್ಯಕ್ಟಿವ್ ಅದನ. ಬಟ್ ಸ್ಕೂಲ್ಗೆ ಹೋಗಕ್ಕೆ ಯಾಕೆ ಹಿಂಗೆ ಮಾಡಕತ್ತಾನ ಅಂತ ಗೊತ್ತಾಗತ್ತಲ್ಲ. ಹೀಗಾಗಿ ಅವನು ಹೋಗ್ತಿರ್ಲಿಲ್ಲ ಸ್ಕೂಲಿಗೆ. ಅವನು ಒಂದು ಸ್ವಲ್ಪ ಗಡಿಬಿಡಿಯಿಂದ ಮತ್ತು ಮನೆ ಕೆಲಸದಿಂದ ಒತ್ತಡದಿಂದ ಸ್ವಲ್ಪ ಇದು ಆಗಿಬಿಟ್ಟು ನಾನು ಲಾಗ್ನ ಮಾಡಿರಲಿಲ್ಲ. ಅದಕ್ಕೆ ನಿಮಗೆ ಹೇಳೋಣ ಅಂತ ಹೇಳಿದ್ವಿ. ಜಸ್ಟ್ ನೀವು ಕೇಳಿದ್ದಕ್ಕೂ ನನಗೆ ರಿಪ್ಲೈ ಮಾಡೋಕೆ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಾನು ತುಂಬ ದಿನಗಳೇ ಆಗೋಗಿತ್ತು, ಲಾಗ್ ಮಾಡಿರಲಿಲ್ಲ. ಕ್ಲಿಪ್ಸ್ನ ತಗೊಂಡಿದ್ದೆ, ಅವಕ್ಕೆ ವಾಯ್ಸ್ ಓವರ್ ಕೊಟ್ಟು ನನಗೆ ವಿಡಿಯೋ ಎಡಿಟ್ ಮಾಡಿ ಹಾಕಬೇಕು ಅಂತ ಹೇಳಿದರೆ ಅಷ್ಟು ಹಾಕಿರಲಿಲ್ಲ. ಅದಕ್ಕಾಗಿ ನಾನು ಲಾಗ್ ಮಾಡಿರಲಿಲ್ಲ. ಸಾರಿ ಗೈಸ್. ಇನ್ಮೇಲೆ ಟ್ರೈ ಮಾಡ್ತೀನಿ ಲಾಗ್ ಮಾಡೋದಕ್ಕೆ. 2 ದಿನಕ್ಕಾದರೂ ಇಲ್ಲ ವಾರಕ್ಕೆ ವೀಕ್ಲಿ ಒನ್ಸ್ ಆದರೂ ಲಾಗ್ ಮಾಡಿ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಕ್ತೀನಿ ಗೈಸ್. ನಿಮ್ಮ ಸಪೋರ್ಟ್ ಇದ್ದೆ ಅಂತ ಹೇಳಿದರೆ ನನಗೆ ಡೈಲಿ ಲಾಗ್ ಹಾಕಿದ್ರು ನನಗೇನೋ ಬೇಜಾರಿಲ್ಲ. ನೀವು ಕಮೆಂಟ್ ಮಾಡಿ, ಲಾಗ್ ಮಾಡಬೇಕಾ, ಡೈಲಿ ಮಾಡಬೇಕಾ, ಇಲ್ಲ ವೀಕ್ಲಿ ಒನ್ಸ್ ಮಾಡಬೇಕಾ ಅಂತ ಹೇಳಿಬಿಟ್ಟು. ಜಸ್ಟ್ ನಿಮ್ಮ ಸಪೋರ್ಟ್ ನನಗೆ ಬೇಕು. ಅವ್ರು ಹೇಗಪ್ಪ ಅಂತ ಹೇಳಿದ್ರೆ, ನನ್ನ ಮಕ್ಕಳು ಅಷ್ಟು ಹಠ ಮಾಡ್ತಾರೆ ಗೈಸ್. ಅವರಿಗೆ ಇನ್ನೂ ಏಜ್ ಅಷ್ಟೊಂದು ಆಗಿಲ್ಲ, ಬಟ್ ನನಗೆ ಬೇಗ ಡಿಲಿವರಿ ಆಗಿರೋದ್ರಿಂದ, ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಬೇಗ ಆಗಿರೋದ್ರಿಂದ ಮೇಲೇ ನನಗೆ 1 year 1.5 ವರ್ಷ 2 ವರ್ಷದೊಳಗೆ ಅನ್ನೋದ್ರಾಗೆ 2 ಪಾಪು ಆಗ್ಬಿಟ್ಟಿದ್ದು ಗಾಯ್ಸ್. ಅದಕ್ಕಾಗಿ ತುಂಬ ಸಣ್ಣವರಿದ್ದಾರೆ. ಅವರಿಬ್ಬರು ಕೂಡ ಅಷ್ಟು ಹಠ ಮಾಡ್ತಾರೆ. ಅವರಿಬ್ಬರನ್ನು ಸಂಭಾಳಿಸ್ಕೊಂಡು ಮಾಡೋದಿದೆ ಎಲ್ಲ ಕೆಲಸನ ಅಷ್ಟು ಸುಲಭ ಅಲ್ಲ ಗೈಸ್. ಈ ಹುಡುಗರು ನೋಡ್ಕೋಬೇಕು, ಮನೆ ಕೆಲಸನೂ ತುಂಬ ಇರ್ತೈತೆ. ಇವಾಗ ಮನೇಲಿ ಒಬ್ರು ಯಾರಾದರೂ ಇದ್ದರೆ ದೊಡ್ಡವರು, ಅವ್ರು ಕರ್ಕೊಂಡ್ರು ನಮಗೆ ಅಷ್ಟು ಅನಿಸೋದಿಲ್ಲ, ಅಷ್ಟು ಕಾಡಿಸ್ತೋದು ಅಷ್ಟು ಇದು. ಈಗ ಮನೇಲಿ ನಮ್ಮ ಅತ್ತೆ ಕೂಡ ಈಗ ಕೆಲವೊಂದಿಷ್ಟು ರೀಸೆಂಟಾಗಿ ಡೆತ್ ಆಗಿದ್ದಾರೆ, ಅವರು ಕೂಡ ಇಲ್ಲ ನಮ್ಮ ಮನೇಲಿ ಇವಾಗ. ಬಟ್ ಅವ್ರು ಇದ್ದಿದ್ರೆ ಕರ್ಕೊತಿದ್ರೇನೋ ಅಂತ ಅನಿಸ್ತಿತ್ತು ಅಷ್ಟೇ. ಸ್ಟಿಲ್ ಇವಾಗ ಇದ್ದಿದ್ರೆ
ನನಗೆ ಅನ್ಸೋದು ಏನಪ್ಪ ಅಂತ ಹೇಳಿದರೆ, ಅವ್ರು ನಮ್ಮ ಅತ್ತೆ ಆದರೂ ಇದ್ದಿದ್ರೆ ಕರ್ಕೊತಿದ್ರಪ್ಪ, ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತ ಅವರು ಹೋದ್ಮೇಲೆ ಈಗ ರಿಯಲೈಸ್ ಆಗ್ತಿದೆ. ಅವ್ರಿದ್ದಾಗ ಅವರು ಅಷ್ಟು ಬರ್ತಿದ್ರು ಹೋಗ್ತಿದ್ರು ನೋಡ್ಕೊತಿದ್ರು. ಇವಾಗ ಅಷ್ಟೊಂದು ಆಗ್ತಿಲ್ಲ ಗೈಸು. ತುಂಬ ಇದಕ್ಕಾಗೆ ನನಗೆ ಲಾಗ್ ಮಾಡೋಕ್ಕೂ ಕೂಡ ಟೈಮ್ ಸಿಗ್ತಿಲ್ಲ. ವಿಡಿಯೋ ಎಡಿಟ್ ಹೇಗೆ ಮಾಡೋಕ್ಕೂ ಕೂಡ ಟೈಮು ಆಗ್ತಿಲ್ಲ. ಅದಕ್ಕಾಗಿ ನಾನು ಲಾಗ್ ಮಾಡಿರಲಿಲ್ಲ. ಮನೆ ಕೆಲಸನೂ ತುಂಬ ಇದ್ವಲ್ಲ, ಮನೆ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಅಷ್ಟು. ಇವಾಗ ಅವ್ರನ್ನೂ ನೋಡ್ಕೋಬೇಕು, ನಾನೇ ಮನೆ ಕೆಲಸ ಮಾಡಬೇಕು, ನಾನೇ ಎಲ್ಲ ಮಾಡಬೇಕು, ನಾನೇ ಅಡುಗೆನೂ ಕೂಡ ಮಾಡ್ಕೊಂಡು ಹೋಗಬೇಕು. ಅದಕ್ಕಾಗಿ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಗೈಸ್. ಅಷ್ಟು ಇದು ಆಗ್ತಿತ್ತು. ಮತ್ತು ಏನಪ್ಪ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದಕ್ಕೆ ನಮ್ಮ ಅಪ್ಪ ಅಮ್ಮ ಹೇಗೆ ರಿಯಾಕ್ಷನ್ ಮಾಡಿದರು ಅಂತ ಹೇಳಿದ್ರೆ, ಅವರಿಗೆ ಫುಲ್ ಭಯ ಆಗಿಬಿಟ್ಟಿತ್ತು. ಅವರಿಗೆ ಗೊತ್ತಿರಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ನಮ್ಮ ಮಮ್ಮಿಗಾಯ್ತು, ನಮ್ಮ ಅಪ್ಪಾಜಿಗಾಯಿತು ಗೊತ್ತಿರಲಿಲ್ಲ. ನಮ್ಮ ಮಾಮ ಹೇಳಿದ್ದಾನೆ, ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿಗೆ ನಮ್ಮ ಮಾಮ ಏನು ಹೇಳಿದ್ದಾನೆ ಅಲ್ಲಿ ನಮ್ಮೂರಲ್ಲಿ, ಹಿಂಗ ಶ್ವೇತಾ ಏನೋ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕಕತ್ತಾಳ, ನೋಡು ಕೇಳ್ರಿ ಅಂತಂದು. ಅವರಿಗೆ ನಮ್ಮ ಮಮ್ಮಿಗೆ ನಾನು ಹೇಳೇ ಇಲ್ಲ. ಇವಾಗಲ್ಲ, ನಾನು ರೀಸೆಂಟಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹಿಂಗಾಗಿ ನಾನು ಹೇಳೇ ಇಲ್ಲ ಅವರಿಗೆ. ನಮ್ಮ ಮಮ್ಮಿ ಅವರು ನಮ್ಮ ಮಮ್ಮಿ ಸಡನ್ನಾಗಿ ಫೋನ್ ಮಾಡಿ ಯೂಟ್ಯೂಬಲ್ಲಿ ಏನೋ ಅಪ್ಲೋಡ್ ಮಾಡ್ತಿದೆ ಅಂತಲ್ಲ ವಿಡಿಯೋನ, ಏನು ಅಂತ ನನಗೆ ಕೇಳಾಕತ್ತಾರ. ಯಪ್ಪ, ನನಗೆ ಇಲ್ಲ ಅಮ್ಮ, ನೀನು ಯಾಕಷ್ಟು ಟೆನ್ಷನ್ ಮಾಡ್ಕೊಂತಿ, ಜಸ್ಟ್ ಹಂಗೆ ಡೈಲಿ ಲಾಗ್ಸ್ನ ನಾನು ಕೊಡಾಕತ್ತೀನಿ, ಏನೋ ಟೈಮ್ ಪಾಸ್ ಮಾಡಿಕೊಂಡು ಇರೋದಕ್ಕಿಂತನೂ ಹುಡುಗ ನೋಡಿಕೊಂಡು ಮತ್ತು ಮನೆಯಲ್ಲಿ ಸುಮ್ಮನೆ ಕೂತ್ಕೊರ್ಲ ಅಂತ ಅದಕ್ಕೆ ಮಾಡಾಕತ್ತೀನಮ್ಮ, ಏನು ಹೆದರ ಅಂಥದ್ದು ಏನಿಲ್ಲ ಅಂತ ನಾನು ನಮ್ಮ ಮಮ್ಮಿಗೆ ಹೇಳಿದೆ. ನಮ್ಮ ಅಪ್ಪಾಜಿ ಅವಳಿಗೆ ಕೇಳು ಏನು ಮಾಡಕತ್ತಾಳೆ ಏನು ಅಕ್ಕಿ ಅಂತಂದು ಫುಲ್ ಭಯ ಆಗ್ಯಾರ. ಅವ್ರ ರಿಯಾಕ್ಷನ್ನ ಚೇಂಜ್ ಆಗಿತ್ತು ಗೈಸ್ ತುಂಬ. ಈಗ ಪೇರೆಂಟ್ಸ್ಗಳು ತುಂಬ ಇನ್ನೋಸೆಂಟ್ ಗೈಸ್. ಅವರು ಹೇಗಿರ್ತಾರೆ ಅಂತ ಮೊದಲೇ ಹಳ್ಳಿಯಲ್ಲಿದ್ದವ್ರಿಗೆ ಗೊತ್ತಾಗ್ಬೋದು ಅವ್ರು ಹೇಗಿರ್ತಾರ ಅಂತ. ಅಷ್ಟು ಗೈಸ್ ತುಂಬ. ಅದೇನು ನನಗೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದರೆ, ಅವರು ಬೈಲಿಲ್ಲ, ಅದೇ ಒಂದೇ ನನಗೆ ಖುಷಿ ವಿಚಾರ. ನಮ್ಮ ಅಪ್ಪಾಜಿ ಈ ಥರ ವಿಡಿಯೋ ಮಾಡೋದು ಈ ಥರ ನಮ್ಮ ಅಪ್ಪಾಜಿಗೆಲ್ಲ ಇಷ್ಟ ಇರಲಿಲ್ಲ. ಬಟ್ ನಾನು ಸಣ್ಣವಳಿದ್ದಾಗ ಇಲ್ಲೇ ರಾಣೆಬೆನ್ನೂರಲ್ಲೇ ಇರೋದ್ರಿಂದ ನನಗೆ ರೂಢ ಇದೆ ಗೈಸ್ ನನಗೆ ವಿಡಿಯೋ ಮಾಡೋದು. ಆವಾಗ ಇನ್ನೂ ಟಿಕ್ ಟಾಕ್ ಇತ್ತು, ಅವಾಗಿದ್ದನೂ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಸೆಕೆಂಡ್ ಪಿ ಯುನೇ ಏನೋ ಇದ್ದಪ್ಪ. ಫಸ್ಟ್ ಪಿ ಯು 10th ಇದ್ದಾಗ ನನಗೆ ಮೊಬೈಲ್, ಅದು ಕೊರೋನಾ ಬಂದಿತ್ತಲ್ಲ, ಆವಾಗಲೇ ನಾನು ಮೊಬೈಲ್ ತೊಗೊಂಡೆ. ಅವಾಗಿದ್ದನೂ ನನಗೇನಪ್ಪ ಅಂದರೆ ವಿಡಿಯೋ ಮಾಡಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಅವಾಗಿದ್ದನೂ ನಾನು ಮಾಡ್ತಿದ್ದೆ ಗೈಸ್. ಫೈನಲಿ ಆಯ್ತಪ್ಪ. ಬಟ್ಟೆ ಕೆಲವೊಂದಿಷ್ಟು ಬಟ್ಟೆಗಳಿದ್ದು ಹಾಗೆ ಬಟ್ಟೆ ವಾಶ್ ಮಾಡಿಬಿಟ್ಟು ಹಾಗೆ ತೆಗೆದು ಇಟ್ಟಿದ್ದೆ ಮನೆಯಲ್ಲೇ. ಅದಕ್ಕೂ ಕೂಡ ಟೈಮ್ ಸಿಕ್ಕಿರಲಿಲ್ಲ. ಇವಾಗೆಲ್ಲ ಬಟ್ಟೆ ವಾಶ್ ಮಾಡಿ ಇಟ್ಟಿದ್ದೆಲ್ಲ ಕ್ಲೀನಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ನನ್ನ ಮಕ್ಕಳು ಕೂಡ ಇನ್ನೂ ಮಲ್ಕೊಂಡಿದ್ದಾರೆ. ಅವರು ನೋಡೋಣ, ಅವ್ರು ಎದ್ಮೇಲೆ ಅವ್ರ ಕ್ಲಿಪ್ಸ್ನ ಬೇಕಂದರೆ ಹಾಕ್ತೀನಿ. ಎಷ್ಟು ಇದನ್ನ ಮಾಡ್ತಾರೆ ಅಂದರೆ ಗೈಸ್, ತುಂಬಾ ಹಠ ಮಾಡ್ತಾರೆ, ತುಂಬಾ ಕಾಡಿಸ್ತಾರೆ. ಇಬ್ಬರಿಗೂ ಕೂಡ ಸಣ್ಣ ಏಜ್. ನನಗೆ ಇನ್ನೂ ಟೈಮ್ ಇರಲಿ ಏನಪ್ಪ ಅಂತ ಹೇಳಿದ್ರೆ, ಅವರು ಸಣ್ಣವ್ರನ್ನ ಈಗ ಎಷ್ಟು ಕಾಡಿಸ್ತಾರ ಅಂದರೆ, ಸಿಟ್ಟು ಬಂದರೆ ಅಷ್ಟು ಹೊಡಿಬೇಕು ಅಂತದೆ, ಅಷ್ಟು ಕಾಡಿಸ್ತಾರೆ ಗೈಸ್. ಅವರು ತುಂಬ ಕಾಡಿಸ್ತಾರೆ. ಅದ್ರ ನಡುವೆ ನಾನು ರೀಲ್ಸ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ನನಗೆ ಇದೆಲ್ಲ ಮೇಂಟೈನ್. ನನಗೊಂದು ಡ್ರೀಮ್ ಐತಿ, ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು, ಏನಾದರೂ ಒಂದು ಗೋಲ್ ಇದೆ ನನಗೆ, ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹೈಲೈಟ್ ಆಗಬೇಕು ಅಂತ. ಅದಕ್ಕಾಗಿ ನಾನು ಮಾಡ್ತಿದ್ದೆ, ಬಟ್ ಟೈಮ್ ಸಿಗ್ತಿರ್ಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು 2023-22 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಒಂದೆರಡು ರೀಲ್ಸ್ನ ಅಪ್ಲೋಡ್ ಮಾಡಿದ್ದೆ ನಾನು. ರೀಲ್ಸ್ನ ಅಪ್ಲೋಡ್ ಮಾಡಿಬಿಟ್ಟು ಆವಾಗಲೇ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯ್ತಲ್ಲ, ಆವಾಗಲೇ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಹೀಗಾಗಿ ನನಗೆ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಯೂಟ್ಯೂಬ್ ಕಡೆ ಒಂದು ಲಕ್ಷ್ಯನೇ ಇದ್ದಿದ್ದಿಲ್ಲ, ಆ ಕಡೆ ಒಂದು ಗಮನನೇ ಇದ್ದಿಲ್ಲ ನನಗೆ. ಮೇಲ್ಮೇಲೆ ನನಗೆ ಪಾಪು 2 ಪ್ರೆಗ್ನೆನ್ಸಿನೂ ನನಗೆ ಬೇಗನೆ ಆಗಿರೋದ್ರಿಂದ ನನಗೆ ಟೈಮು ಸಿಗ್ತಿರ್ಲಿಲ್ಲ, ಆ ಕಡೆ ನನ್ನ ಲಕ್ಷ್ಯನೂ ಹೋಗಲಿಲ್ಲ. 2 ಹುಡುಗರು ಸಣ್ಣ ಇರೋದ್ರಿಂದ ಅದಕ್ಕೆ ಗೈಸ್ ತುಂಬ ಇದು ಆಗ್ತಿತ್ತು. ಇವಾಗ ನೋಡೋಣ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ.
2023ಯಲ್ಲಿನೋ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್ನ ಹಾಗೆ ಹೋಲ್ಡ್ ಹಂಗೆ ಪೆಂಡಿಂಗಲ್ಲಿ ಇಟ್ಟಿದ್ದೆ. ಏನು ವೀಡಿಯೋ ಅಪ್ಡೇಟ್ ಏನು ಆ್ಯಕ್ಟಿವ್ ಇರಲಿಲ್ಲ. ಈಗ 2026ಅಲ್ಲಿ ನನ್ನ ಮಕ್ಕಳು ಕೂಡ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಮನೆಯಲ್ಲಿ ಟೈಮ್ ಹೋಗ್ತಿದ್ದೆ, ಇದಾಗ್ತಿರ್ಲಿಲ್ಲ, ತುಂಬ ಬೋರ್ ಆಗ್ತಿತ್ತು. ಅದಕ್ಕಾಗಿ ನಾನು ಯಾಕೆ ಅದನ್ನ ಕಂಟಿನ್ಯೂ ಮಾಡಬಾರ್ದು ಅಂತ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನನಗೆ ನಿಮ್ಮ ಸಪೋರ್ಟ್ ಅಂದರೂ ತುಂಬ ಬೇಕು ಗೈಸ್. ನಿಮ್ಮ ಸಪೋರ್ಟ್ ಇಲ್ಲದೇ ನಾವಂತರೂ ಇರೋಕ್ಕಾಗೋದಿಲ್ಲ. ನೀವು ಇದ್ರೇ ನಾವು ಅಲ್ವಾ ಗೈಸ್. ಅದಕ್ಕಾಗಿ ನೀವು ತುಂಬ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರನ ಇಲ್ಲಿವರೆಗೂ ನನ್ನ ವೀಡಿಯೋ ನೀವು ನೋಡ್ತಿದ್ದೀರಾ ಅಂತ ಹೇಳಿದರೆ ಸಪೋರ್ಟ್ ಮಾಡ್ತೀರಾ ಅಂತಲೇ ನಾನು ಅನ್ಕೋತೀನಿ ಗೈಸ್. ಇವಾಗ ಬೇಸಿಗೆ ಇರೋದ್ರಿಂದ ನೀರು ಎಷ್ಟು ಕುಡಿದ್ರೂ ಇನ್ನು ನೀರು ಬೇಕು 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 ಅನಿಸ್ತಾ ಇರ್ತೀವಿ ಹೊರತು ಬಾಡಿಗೆ ನೀರು ಕಡಿಮೆ ಕುಡಿಯೋದು ಒಂದು ಇದನ್ನೇ ಜಾಸ್ತಿ ಕುಡಿಯೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀರನ್ನ ಒಂದು 3 ಇಂದ 4 ಲೀಟ್ರ್ ಕುಡಿಬೇಕು ಡೈಲಿ ಗೈಸ್. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಏನಪ್ಪ ಮತ್ತೆ ಎಲ್ಲ ಆರಾಮಲ್ಲ? ಎಲ್ಲರೂ ಆರಾಮಾಗಿರಿ. ನಿಮಗೆ ಯಾವ ಫೀಲ್ಡಲ್ಲಿ ಯಾವ ಗೋಲಲ್ಲಿ ನಿಮಗೆ ಅಚೀವ್ ಮಾಡಬೇಕು ಅಂತ ಅನಿಸುತ್ತೆ ಎಲ್ಲರೂ ಸ್ಟಾರ್ಟ್ ಮಾಡಿಬಿಡಿ. ಬೇಗ ಸ್ಟಾರ್ಟ್ ಮಾಡ್ಕೊಂಬಿಡಿ. ಇಷ್ಟೇ ಹೇಳೋದು. ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇದೇ ಥರನ ನೀವು ಸಪೋರ್ಟ್ ಮಾಡಿ ಗೈಸ್. ಅಲ್ಲ, ಟೈಮು ತುಂಬ ಮೀರಿದೆ ಗೈಸ್. ನಾನು ಹೇಳೋದೇನಪ್ಪ ಅಂತ ಹೇಳಿದರೆ, ಇವಾಗ ಮುಂದೆ ಸಫರ್ ಆಗೋಕ್ಕಿಂತ ಮುಂಚೆ ಇವಾಗಲೇ ನಮ್ಗೆ ಏನು ಬೇಕೋ ನಾವು ಅದನ್ನು ಮಾಡ್ಕೋಬೇಕಲ್ಲ. ಇವಾಗಲಿದ್ದಾನೆ ನಾವು ಟ್ರೈ ಮಾಡಿದಂದ್ರೆ ಮುಂದೆ ಒಂದಿನ ಸಫರ್ ಆಗೋದು ತಪ್ತೈತಿ ಅಂತಂದಷ್ಟೇ ಹೇಳೋದು ಗೈಸ್. ಇವಾಗ ಏನಪ್ಪ ಅಂತ ನಮ್ಮ ಮನೆಯವರು ಬರ್ಬೋದು. ಬೆಳಗ್ಗೆ ಪಲಾವ್ ಮಾಡ್ಕೊಂಡಿದ್ದೆ. ಊಟ ಟೈಮ್ ಅಲ್ಲ, 2:30 ಏನೋ ಆಗಿದೆ. ಬೆಳಗ್ಗೆ ಪಲಾವ್ ಮಾಡಿದ್ದೆ ನಾಷ್ಟಕ್ಕಂತ ಹೇಳ್ಬಿಟ್ಟು. ಪಲಾವ್ ಇದೆ, ಬಟ್ ಸಾಂಬಾರು ಇದೆ. ನಿನ್ನೆ ನೈಟ್ ಚಿಕನ್ ಅದು ತಂದಿದ್ದು, ಚಿಕನ್ ಸಾಂಬಾರು ಅದು ಇದೆ, ರೈಸ್ ಇದೆ. ಊಟದ್ದೇನಿಲ್ಲ ಫ್ರೆಂಡ್ಸ್. ಇವಾಗ ಊಟ ಕೂಡ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಮನೆಯವ್ರು ಬಂದ ಮೇಲೆ ಊಟನೂ ಮಾಡ್ಕೋಬೋದು. ಅವರು ಬಂದು ಹೋದ್ಮೇಲೆ ನೋಡೋಣ ಅಂತ ಹೇಳಿನಿ. ಜಸ್ಟ್ ಅವ್ರು ಬರತ್ನ ಊಟ ಮಾಡ್ಕೊಳ್ಳೋಣ. ಫೋನ್ ಮಾಡೀನಿ ಬರ್ತೀನಿ ಅಂತ ಹೇಳ್ಯಾರ.